ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದ ಅತ್ಯಂತ ಪ್ರಾಚೀನ ಪಟ್ಟಣದಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮವೂ ಕೂಡ ಒಂದು. ಈ ಹಲಸಿ ಗ್ರಾಮಕ್ಕೆ ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ಇತಿಹಾಸದ ಕುರುಹುಗಳು ದೊರಕಿದ್ದು, ಕ್ರಿಸ್ತಪೂರ್ವ 900ರಿಂದ ಕ್ರಿಸ್ತಶಕ 1300ರ ಅವಧಿಯಲ್ಲಿ ಈ ಪಟ್ಟಣವು ಕದಂಬ ರಾಜರ 2ನೇ ರಾಜಧಾನಿಯಾಗಿತ್ತು ಎನ್ನುವುದಕ್ಕೆ ಇಲ್ಲಿ ಸಾಕಷ್ಟು ಐತಿಹಾಸಿಕ ಕುರುಹುಗಳು ಸಿಗುತ್ತೆ. ಇದರ ಸವಿನೆನಪಿಗಾಗಿ ಸರ್ಕಾರವು 2013-14ರಲ್ಲಿ ಪ್ರಥಮ ಬಾರಿಗೆ ಸರ್ಕಾರದ ವತಿಯಿಂದ 5 ಲಕ್ಷ ವೆಚ್ಚದಲ್ಲಿ ಹಲಸಿ ಕದಂಬ ಉತ್ಸವವನ್ನ ಆಚರಣೆ ಮಾಡಲಾಗಿದೆ. ನಂತರ 1 ವರ್ಷ ಉತ್ಸವ ಮಾಡಿದ್ದು ಬಿಟ್ರೆ ಇಲ್ಲಿಯ ತನಕ ಕದಂಬ ಉತ್ಸವ ಆಚರಣೆ ಮಾಡುವುದಕ್ಕೆ ಸರ್ಕಾರ ಮುಂದಾಗದೆ ಇರುವುದು ತುಂಬಾ ದುರ್ದೈವದ ಸಂಗತಿ. ಇನ್ನು ಈ ಕ್ಷೇತ್ರದ ಜನಪ್ರತಿನಿಧಿಗಳು ಈ ಹಲಸಿ ಕದಂಬ ಉತ್ಸವ ಆಚರಣೆಗೆ ಗಟ್ಟಿಯಾಗಿ ಧ್ವನಿ ಎತ್ತದೆ ಇರುವುದು ನೋಡಿದ್ರೆ ಸಾಕಷ್ಟು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಆದ್ದರಿಂದ ಇತ್ತೀಚೆಗೆ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಅವರಿಗೆ ಹಲಸಿ ಕದಂಬ ಉತ್ಸವದ ಆಚರಣೆ ಬಗ್ಗೆ ಚರ್ಚೆ ಮಾಡಿ ಪ್ರತಿ ವರ್ಷ ಹಲಸಿ ಕದಂಬ ಉತ್ಸವ ಆಚರಣೆ ಮಾಡಬೇಕು ಎಂದು ಮನವಿ ಸಲ್ಲಿಸಿ ಹಲಸಿ ಕದಂಬ ಉತ್ಸವದ ಬಗ್ಗೆ ಸಮಗ್ರವಾಗಿ ಮಾತನಾಡಿದ್ದಾರೆ. ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನೀಗ ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಒಂದು ರೀತಿ ಹಲಸಿ ಉತ್ಸವದ ಬಗ್ಗೆ. ವಿಶೇಷವಾಗಿ ಒಂದು ರೀತಿ ಹಲಸಿ ಉತ್ಸವದ ಬಗ್ಗೆ ಹೇಳೋದಾದರೆ, ಸಾಕಷ್ಟು ಒಂದು ರೀತಿ ಎಲ್ಲೋ ಒಂದು ಕಡೆ ಹಲಸಿ ಉತ್ಸವ ಅಂತಕ್ಕಂಥದ್ದು ಸಾಕಷ್ಟು ನೆನೆಗುದಿಗೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಒಂದು ರೀತಿ ಹಲಸಿ ಬಗ್ಗೆ ಹೇಳೋದಾದರೆ ಸಾಕಷ್ಟು ಒಂದು ರೀತಿ ಐತಿಹಾಸಿಕ ಹಿನ್ನೆಲೆ ಇದೆ. ಒಂದು ರೀತಿ ಕ್ರಿಸ್ತಪೂರ್ವ 500ನೇ ಶತಮಾನ, 500 ಕ್ರಿಸ್ತಪೂರ್ವ 500ನೇ ವರ್ಷದಲ್ಲಿ ಒಂದು ರೀತಿ ಕದಂಬರ ಒಂದು ರೀತಿ ಇತಿಹಾಸ ಸ್ಟಾರ್ಟ್ ಆಗುತ್ತೆ. ಮತ್ತು ಕನ್ನಡಿಗರ ಮೊದಲ ಮನೆತನನೂ ಸಹ ಹೌದು. ಒಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದು ರೀತಿ ಕಾಡಂಚಿನ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ಘಟ್ಟಗಳಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ಈ ಒಂದು ಹಲಸಿ ಬಗ್ಗೆ ಹೇಳೋದಾದ್ರೆ, ಮೊದಲು ಹಲಸಿ ಮತ್ತು ಹಲಶಿ ಮತ್ತು ಪಾಲಶಿಕ ಅಂತಕ್ಕಂಥ ಒಂದು ರೀತಿ ಐತಿಹಾಸಿಕ ಹಿನ್ನೆಲೆಗಳಿಂದ ಅದಕ್ಕೆ ಕರೆದಿದ್ರು. ಮತ್ತು ಪ್ರಾಚೀನ ಪಟ್ಟಣ ಸಹ ಹೌದು. ಇಂಥ ಸಂದರ್ಭದಲ್ಲಿ ಈಗ ನಾನು ಕೇಳೋದು ಯಾವ ವಿಷಯ ಮಾತಾಡೋಕೆ ಹೊರಟಿದ್ದೀನಿ ಅಂದರೆ, ಹಲಸಿ ಕದಂಬರ ಉತ್ಸವ, ವಿಶೇಷವಾಗಿ ಹಲಸಿ ಕದಂಬರ ಉತ್ಸವದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ. ಹಲಸಿ ಕದಂಬರ ಉತ್ಸವದ ಬಗ್ಗೆ ಏನಪ್ಪಾ ಅಂತಂದರೆ, ಸಾಕಷ್ಟು ಒಂದು ರೀತಿ ಈಗ ಬನವಾಸಿ ಕದಂಬರು ಅಂತಕ್ಕಂಥದ್ದು ಒಂದು ಕಡೆ ಸಾಕಷ್ಟು ಸರ್ಕಾರ ಅವ್ರದ್ದೇ ಆದ ಅನುದಾನ ಕೊಡುತ್ತೆ. ಸುಮಾರು ಒಂದು 5 ಕೋಟಿಗಳಿಗೂ ಹೆಚ್ಚು ಸಾಕಷ್ಟು ಅನುದಾನ ಒಂದು ರೀತಿ ವೆಚ್ಚದಲ್ಲಿ ಒಂದು ರೀತಿ ಬನವಾಸಿ ಕದಂಬರ ಉತ್ಸವ ಮಾಡ್ತಾರೆ. ಆದರೆ ಇದೇ ಪ್ರಾಚೀನ ಪಟ್ಟಣ ಹಲಸಿ ಕದಂಬರ ಉತ್ಸವ, ಹಲಸಿ ಕದಂಬರ ಒಂದು ರೀತಿ 2ನೇ ರಾಜಧಾನಿ ಆಗಿತ್ತು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ. ಮತ್ತೆ ಈ ಕಡೆ ಭಾಗದ ಗಡಿ ಪ್ರದೇಶಗಳಲ್ಲಿ ಸಾಕಷ್ಟು ಒಂದು ರೀತಿ ಕನ್ನಡವನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದು. ಮತ್ತೆ ಪಕ್ಕದ ಗೋವಾ ಅಂದ್ರೂ ಸಹ ಕದಂಬರು ಅಂದ್ರೆ ಗೋವಾಕ್ಕೂ ಸಹ ಕನ್ನಡ ವಿಸ್ತರಣೆ ಆಗಿತ್ತು. ಇಂಥ ಸಂದರ್ಭದಲ್ಲಿ ಈಗ ನಾನು ಕೇಳೋದು, 2000 ಒಂದು ರೀತಿ 13-14ರಲ್ಲಿ ಕದಂಬರ ಉತ್ಸವ ಸ್ಟಾರ್ಟ್ ಮಾಡ್ತು, ಕದಂಬೋತ್ಸವ ಅಂತ ಹೇಳ್ಬಿಟ್ಟು. ಆನಂತರ 1 ವರ್ಷ ಕೈ ಬಿಟ್ರು, ಆನಂತರ 14-15 ಮಾಡಿದ್ರು. ಆದರೆ ಆನಂತರ ಬಂದಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರಗಳು ಯಾಕೆ ಮೀನಮೇಷ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಮತ್ತೆ ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ 2 ಕಡೆ ಉತ್ಸವ ಆಗ್ಬಾರ್ದು ಅಂತಕ್ಕಂಥ ಮಾತುಗಳು ಹೇಳ್ತಾರೆ. ಯಾರು ಕದಂಬ ಸೈನ್ಯದ ಅಧ್ಯಕ್ಷರಂತೆ 2 ಕಡೆ ಉತ್ಸವ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಗಮನಿಸಿದೆ. ಯಾಕ್ರಿ ಆಗ್ಬಾರ್ದು? ಆಯ್ತಾ, ಕದಂಬರ ಒಂದ್ ರೀತಿ 2ನೇ ರಾಜಧಾನಿ ಹಲಸಿ, ಇಲ್ಲಿ ಯಾಕೆ ಆಗ್ಬಾರ್ದು? ಯಾಕಪ್ಪ ಅಂತಂದ್ರೆ ನಿಮ್ಮ ಶಿರ್ಸಿ ಅಂತಕ್ಕಂಥದ್ದು ಕೇವಲ ಒಂದು ಮಧ್ಯಭಾಗದಲ್ಲಿ ಬರುತ್ತೆ, ಆದರೆ ಶಿರ್ಸಿಯ ಒಂದು ಹತ್ರ ಬರುತ್ತೆ ಬನವಾಸಿ. ಆದರೆ ಗಡಿ ಪ್ರದೇಶಗಳಲ್ಲಿ ಇಲ್ಲಿಂದ ಒಂದ್ ರೀತಿ ಗೋವಾ ಸಹ ಒಂದ್ ರೀತಿ ಕನ್ನಡಿಗರ ಒಂದ್ ರೀತಿ ಪ್ರಾಮುಖ್ಯತೆ ಪಡೆದಿತ್ತಂದ್ರೆ, ಗೋವಾ ಸಹ ಈ ಹಿಂದೆ ಕನ್ನಡಿಗರ ಒಂದ್ ರೀತಿ ಕರ್ನಾಟಕದ ಒಂದ್ ರೀತಿ ಭಾಗ ಆಗಿತ್ತು ಅನ್ನೋದಕ್ಕೆ ಈ ಒಂದ್ ರೀತಿ ಗೋವಾ ಕನ್ನಡಿಗರ, ಗೋವಾ ಕದಂಬರ ರಾಜಧಾನಿ ಈ ಹಲಸಿನೇ ಮಾಡ್ಕೊಂಡಿದ್ದಕ್ಕೆ ಒಂದ್ ರೀತಿ ಇದು. ಹಾಗಾಗಿ ಎಷ್ಟು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಈ ಒಂದು ಇದಕ್ಕೆ ಯಾಕೆ ಒಂದ್ ರೀತಿ ಸರ್ಕಾರಗಳು ಒಂದ್ ರೀತಿ ಮೀನಮೇಷ ಎಣಿಸ್ತವೆ? ಬರೇ ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ಶಿರ್ಸಿ ಬನವಾಸಿ ಕಡೆ ನೀವು ಜಾಸ್ತಿ ಗಮನ ಹರಿಸ್ತಾ ಇದ್ದೀರಲ್ಲ, ಯಾಕೆ ನಮ್ಮ ಒಂದ್ ರೀತಿ ಖಾನಾಪುರದ ಒಂದ್ ರೀತಿ ಹಲಸಿಗೆ ಜಾಸ್ತಿ ಮಹತ್ವ ಕೊಡ್ತಾ ಇಲ್ಲ? ಇಲ್ಲಿರ್ತಕ್ಕಂಥ ಕದಂಬೋತ್ಸವಕ್ಕೆ ಮಹತ್ವ ಕೊಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಬರೀ 2013-14ರಲ್ಲಿ ಒಂದ್ ರೀತಿ ನೀವು ಒಂದ್ ರೀತಿ ಉತ್ಸವ ಮಾಡಿದ್ರಿ, 15ರಲ್ಲಿ ಮಾಡಿದ್ರಿ.
ಆನಂತರ ಯಾಕಪ್ಪ ಮಾಡ್ಲಿಲ್ಲ ನೀವು? ಸಾಕಷ್ಟು MLA ಬಂದೋದ್ರಿ, ಮತ್ತೆ ಸಾಕಷ್ಟು ಒಂದ್ ರೀತಿ ಸರ್ಕಾರಗಳು ಬಂದೋದ್ರು. ಯಾಕೆ ಬರೇ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಮೇ ಬಿ ಒಂದ್ ರೀತಿ ಜಾತ್ರೆ ನಡೀತೈತೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ನೀವು ಬರೇ ರಥ ಎಳೆದ್ಬಿಟ್ಟು ಬಂದ್ಬಿಡ್ತಾರಲ್ಲ ಜನಪ್ರತಿನಿಧಿಗಳು. ಯಾಕೆ ನೀವು ಒಂದ್ ರೀತಿ ದೃಢ ಸಂಕಲ್ಪವಾಗಿ ಒಂದ್ ರೀತಿ ದಿಟ್ಟತನದಿಂದ ಯಾಕೆ ಅದ್ರ ಪರ ಧ್ವನಿ ಎತ್ತಾ ಇಲ್ಲ ಅಂತಕ್ಕಂಥದ್ದೇ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಇಲ್ಲಿರ್ತಕ್ಕಂಥವ್ರು ಪದೇ ಪದೇ ಒಂದ್ ರೀತಿ ಒತ್ತಡ ಇರ್ತಾರೆ. ಇಲ್ಲಿರ್ತಕ್ಕಂಥ ಪ್ರಗತಿಪರ ಚಿಂತಕರು ಹೋರಾಟ ಮಾಡ್ತಾರೆ ಕದಂಬೋತ್ಸವ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಅವಕ್ಕೆ ಒಂದ್ ರೀತಿ ಧ್ವನಿಯಾಗಿ ಯಾಕೆ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರಗಳು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈಗ ನಾನು ಏನ್ ಮಾಡ್ದೆ, ಮೊನ್ನೆ ಅಧಿವೇಶನ ಸಂದರ್ಭದಲ್ಲಿ ಮಾನ್ಯ ಒಂದ್ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಒಂದ್ ರೀತಿ ಶಿವರಾಜ್ ತಂಗಡಿ ಅವ್ರನ್ನ ಭೇಟಿಯಾಗಿ ಮನವಿ ಸಹ ಕೊಟ್ಟಿದ್ದೀನಿ. ಅವ್ರು ಹೇಳ್ತಾರೆ, ಜಸ್ಟ್ ನಾವು ಉತ್ಸವ ಮಾಡದೆ ನಮ್ ಕೆಲ್ಸ ರೀ, ಬಟ್ ಆ ಕಡೆಯಿಂದ ಪ್ರಪೋಸಲ್ ಬರ್ಬೇಕಲ್ಲ, ಸ್ಥಳೀಯ ಶಾಸಕರಿಂದ ಒಂದು ಲೆಟರ್ ಬರ್ಬೇಕಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನನ್ಗೆಲ್ಲೋ ಒಂದ್ ರೀತಿ ಸಾಕಷ್ಟು ಸಂಶಯ ಕಾಡ್ತಾ ಇದೆ. ಬರೇ ಜನಗಳ ಕಣ್ಣೊರ್ಸಕ್ ಮಾತ್ರ ಇದ್ ಮಾಡ್ತಾವ್ರು, ಅಥವಾ ಯಾಕೆ ದೃಢ ಸಂಕಲ್ಪವಾಗಿ ಯಾಕೆ ಉತ್ಸವ ಆಗ್ಬಾರ್ದು ಅಂತಕ್ಕಂಥದ್ದೇ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಜನಪ್ರತಿನಿಧಿಗಳು ಬರೇ ಜನಗಳು ಎದುರುಗಡೆ ಮಾತ್ರ ಒಂದ್ ರೀತಿ ಮೇಲ್ನೋಟಕ್ಕೆ ಉತ್ಸವ ಮಾಡ್ತೀನಿ ಅಂತಕ್ಕಂಥದ್ದು ಇದ್ ಮಾಡೋದು, ಆನಂತರ ಅದ್ರ ಕಡೆ ಗಮನ ಹರಿಸದೇ ಇರ್ತಕ್ಕಂಥದ್ದು ಮಾಡ್ತಾವ್ರೇನೋ ಅನ್ನಿಸ್ತಾ ಇದೆ. ಹಾಗಾಗಿ ದಯವಿಟ್ಟು ಈಗಿರ್ತಕ್ಕಂಥ ಮತ್ತೆ ಮಾನ್ಯ ವಿಠಲ್ ಅಲ್ಗೇಕರ್ ಅವ್ರ ಬಗ್ಗೆ ನಂಗೆ ಸಾಕಷ್ಟು ಒಂದ್ ರೀತಿ ವಿಶ್ವಾಸ ಇದೆ, ಸಾಕಷ್ಟು ಒಂದ್ ರೀತಿ ಅವ್ರ ಮೇಲೆ ಅಭಿಮಾನ ಇದೆ. ದಯವಿಟ್ಟು ಮಾನ್ಯ ವಿಠಲ್ ಅಲ್ಗೇಕರ್ ಅವರೇ, ನಿಮ್ ಗಮನಕ್ಕೂ ಸಹ ತಗೊಬಂದಿದ್ದೀನಿ. ದಯವಿಟ್ಟು ಕೂಡ್ಲೆ ತಾವು ಲೆಟ್ರು ಬರ್ದು ಒಂದ್ ರೀತಿ ಮಾನ್ಯ ಒಂದ್ ರೀತಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ ಇದ್ ಮಾಡಿ, ಪ್ರತಿ ವರ್ಷವೂ ಸಹ ಒಂದ್ ರೀತಿ ಖಾನಾಪುರದಲ್ಲಿ ಕೇವಲ ಒಂದೇ ಒಂದು ಉತ್ಸವ ನಡೀತಾ ಇರೋದ್ರಿ. ಇದು ಅದು ಕದಂಬೋತ್ಸವ, ಅದನ್ನು ನೆನೆಗುದ್ದಿಗೆ ಬಿತ್ತು, ಬರೀ 2 ಸಲ ಮಾತ್ರ ಆಚರಣೆ ಮಾಡಿದ್ರಿ. ಆಯ್ತಾ? ಇಂತಹ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಅವಧಿಯಲ್ಲಿ ಯಾರು ಮಾಡಿ, ಆಯ್ತಾ? ಒಂದ್ ರೀತಿ ನಿಮ್ಮ ಒಂದ್ ರೀತಿ ಸಾಕಷ್ಟು ಐತಿಹಾಸಿಕವಾಗಿರುತ್ತೆ. ಮತ್ತೆ ಈ ಕಡೆ ಭಾಗದ ಗಡಿ ಪ್ರದೇಶಗಳಲ್ಲಿ ಕನ್ನಡ ಅಭಿಮಾನಕ್ಕೆ ಒಂದ್ ರೀತಿ ಅದು ಪೂರಕ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಯಾಕಪ್ಪ ಅಂತಂದ್ರೆ ಕರ್ನಾಟಕದ ಮೊದಲ ರಾಜಮನೆತನ ಕದಂಬ ಮನೆತನ. ಅಂತ ಸಂದರ್ಭದಲ್ಲಿ ಕದಂಬರು ಗೋವಾ ಸಹ ಒಂದ್ ರೀತಿ ವಶಪಡಿಸ್ಕೊಂಡಿದ್ರು ಅಂದ್ರೆ ಅಲ್ಲಿಗೆ ಈ ಹಿಂದೆ ಗೋವಾ ಸಹ ಕನ್ನಡಿಗರ ಭಾಗ ಆಗಿತ್ತು ಅನ್ನಂಗಾಯ್ತು. ಇಂಥ ಸಂದರ್ಭದಲ್ಲಿ ಯಾಕೆ ಒಂದ್ ರೀತಿ ನೀವು ಮೌನ? ಮಾನ್ಯ ಶಾಸಕರೇ, ಮಾನ್ಯ ಸಚಿವರುಗಳೇ, ಮಾನ್ಯ ಇಲ್ಲಿರ್ತಕ್ಕಂಥ ಈ ಭಾಗದ ಜನಪ್ರತಿನಿಧಿಗಳೇ, ಯಾಕೆ ಮೌನ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಇನ್ಮೇಲಾದ್ರೂ ಸಹ ನಿಮ್ಮ ಪಕ್ಷ ಭೇದ ಬಿಟ್ಬಿಡಿ, ಆಯ್ತಾ? ನಿಮ್ಮ ಪಕ್ಷ ಭೇದಗಳ ಬಿಟ್ಬಿಟ್ಟು, ಆಯ್ತಾ, ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡ್ಕೋತೀವಿ. ಮತ್ತೆ ಮಾನ್ಯ ಹಾಲಿ ಶಾಸಕರು ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಅರವಿಂದ್ ಪಾಟೀಲ್ ಅವ್ರಿಗೂ ಸಹ ನಾವು ಮನವಿ ಮಾಡ್ಕೊಳ್ತೀವಿ. ಒಟ್ಟಾರೆ ಎಲ್ಲಾರ್ಗು ಸಹ ಮನವಿ ಮಾಡ್ಕೊಂಡು ನೀವೆಲ್ಲರೂ ಸಹ ಒಗ್ಗಟ್ಟಾಗಿ ಸರ್ಕಾರದ ಮೇಲೆ ಒತ್ತಡ ಏರಿ. ಯಾಕಾಗುದಿಲ್ಲ, ಆಯ್ತಾ? ಈಗ ಮೊನ್ನೆ ಸಚಿವರೇ ಹೇಳ್ತಾರೆ, ಇನ್ನ ಯಾವ ಪ್ರಪೋಸಲ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ನಾವು ಉತ್ಸವ ಮಾಡಕ್ಕೆ ಇರೋದು ಒಂದು ಪ್ರಪೋಸಲ್ MLA ಇಂದ ಲೆಟರ್ ಹಾಕ್ಸಿ ಅಂತ ಹೇಳ್ತಾರೆ. ಅಲ್ಲಿಗೆ ಲೆಟರ್ನೇ ಕೊಟ್ಟಿಲ್ವೋ ನೀವು? ಹಾಗಾಗಿ ದಯವಿಟ್ಟು ಈ ವರದಿನ ಪ್ರಕಟಣೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೂಡ್ಲೆ ಪ್ರತಿ ವರ್ಷವೂ ಸಹ ಒಂದ್ ರೀತಿ ಕದಂಬೋತ್ಸವನ ಆಚರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಕಡೆ ಭಾಗದ ಸ್ವಾಭಿಮಾನಿ ಕನ್ನಡಿಗರ ಪರವಾಗಿ ಖಾನಾಪುರ್ ಮತ್ತೆ ಕಿತ್ತೂರ್ ಈ ಕಡೆ ಭಾಗದ ಸ್ವಾಭಿಮಾನಿ ಕನ್ನಡಿಗರ ಸಂಕೇತ ಅಲ್ಸಿ ಕನ್ನಡಿಗರ ಒಂದ್ ರೀತಿ ಪ್ರಾಚೀನ ಕನ್ನಡಿಗರ 2ನೇ ರಾಜಧಾನಿ, ಇದನ್ನ ಉಳಿಸ್ಲಿಕ್ಕೆ ಕದಂಬೋತ್ಸವನ ಆಚರಣೆ ಮಾಡಲೇಬೇಕು ಪ್ರತಿ ವರ್ಷ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನ್ನ ಒಂದ್ ರೀತಿ ಅನಿಸಿಕೆಗಳನ್ನ ಮುಗಿಸ್ತಾ ಇದ್ದೀನಿ. ಇನ್ನಾದ್ರೂ ಹಲಸಿ ಕದಂಬ ಉತ್ಸವ ಪುನರ್ ಆರಂಭ ಆಗುವುದು ಎಂಬುದನ್ನ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.